ನನ್ನ ಮಾತೆಲ್ಲ ಕೇಳಿಸ್ಕೊಂಡ್ರಿ ಅಂದ್ಕೊಂಡೆ, ಆದರೆ ನೀವು ನಿದ್ದೆ ಮಾಡಿಬಿಟ್ಟಿದ್ದೀರ. ಅವತ್ತು ಆಸ್ಪತ್ರೆಯಲ್ಲಿ ನನ್ನ ನಂತರ ತುಳಸಿಗೆ ದಿಕ್ಕ್ಯಾರು ಅಂತ ದತ್ತ ಕೇಳಿದರು. ಆಗಲೂ ನಾನು ಅವ್ರ ಜೊತೆ ಇರ್ತೀನಿ ಅಂದಿದ್ದೆ. ನಿಜವಾಗ್ಲೂ ತುಳಸಿಯವರೇ, ನೀವು ಖುಷಿಯಾಗಿದ್ದಾಗ ನನ್ನ ಹತ್ರ ಹೇಳ್ಕೋಬೇಕು ಅಂತಿಲ್ಲ. ನಿಮ್ಮ ಖುಷಿ ನೋಡಿ ನಾನು ಖುಷಿ ಪಡ್ತೀನಿ. ಆದರೆ ನೋವಲ್ಲಿದ್ದಾಗ ಹೀಗೊಂದು ಹೆಗಲಿದೆ ಅಂತ ಮರಿಬೇಡಿ. ನಿಮಗೆ ಹೀಗೆ ಹೆಗಲಾಗಿ ಯಾವಾಗಲೂ ನಿಮ್ಮ ಜೊತೆ ನಾನಿರ್ತೀನಿ. ಅರೆ, ಇವರು ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಅಲ್ವಾ? ಪಾಪ ಎಷ್ಟು ನೊಂದ್ಕೊಂಡಿದ್ರು, ಸುಸ್ತಾಗಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಮಾಧವರೇ, ಕ್ಷಮಿಸಿ. ನಾನು ಪರವಾಗಿಲ್ಲ ತುಳಸಿಯವರೇ, ನಿಮ್ಮ ಮನೆ ಹತ್ರ ಬಂದ್ವಿ. ಅಯ್ಯೋ ಹೌದಾ? ನನಗೆ ಯಾವುದೋ ಜ್ಞಾನದಲ್ಲಿ ನಿದ್ದೆನೆ ಬಂದು ಹೋಗಿತ್ತು. ಈಗ ತಾನೇ ಬಂದ್ವಿ, ತುಂಬ ಹೊತ್ತೇನಾಗಿಲ್ಲ. ನೀವು ಮನೆ ತನಕ ಬಂದು ಬಿಟ್ಟು ಹೋಗ್ತಾ ಇದ್ದೀರಾ. ನಿಮ್ ಕಾಳಜಿಗೆ ಏನ್ ಹೇಳಿ ಗೊತ್ತಾಗ್ತಾ ಇಲ್ಲ. ಏನು ಬೇಡ ತುಳಸಿಯವರೇ, ನಿಮಗೆ ಬೆಳಿಗ್ಗೆಯಿಂದ ಕಾಡ್ತಾ ಇತ್ತಲ್ಲ, ಆ ಚಿಂತೆನೆಲ್ಲ ಮರೆತು ಮನೇಲಿ ಆರಾಮಾಗಿರಿ. ಏನಿಲ್ಲ, ನಮ್ಮ ಮಾವನ ಮುಖದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಗ್ಲೋ ಇದೆಯಲ್ಲ, ಯಾಕೆ ಕೇಳೋಣ ಅಂತ ಅನ್ಕೊಂಡೆ. ಆಮೇಲೆ ಚಿಕ್ಕ ಮಾವ ನಮ್ಮ ಅಣ್ಣನ ಮುಖದಲ್ಲಿ ಯಾವಾಗ್ಲೂ ಕಳೆ ಇರುತ್ತೆ, ಇವತ್ತೊಂದೇ ದಿನ ಅಲ್ಲ ಅಂತ ಬೈದು ಬಿಟ್ರೆ ಅಂತ ಸುಮ್ಮನಾದೆ. ತರ್ಲೆ, ನಿಮ್ಮ ಚಿಕ್ಕ ಮಾವ ನಿನ್ನನ್ನು ಬೈಯೋಕ್ಕಾದ್ರೂ ಬೇಗ ಎದ್ದು ಮಾತಾಡಕ್ಕೆ ಶುರು ಮಾಡಿದ್ರೆ ಸಾಕು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಚಿಕ್ಕ ಮಾವ ಹುಷಾರಾಗೇ ಆಗ್ತಾರೆ. ಈಗ ಟಾಪಿಕ್ ಚೇಂಜ್ ಮಾಡ್ದೆ, ನಿಜ ಹೇಳಿ, ಯಾಕೆ ಇಷ್ಟೊಂದು ಕಳೆ ಆಗಿದ್ದೀರಲ್ಲ? ತುಂಬಾ ದಿನದಿಂದ ನಿಮ್ಮ ಮುಖದಲ್ಲಿ ಏನೋ ಖುಷಿ ಎತ್ತು ಕಾಣಿಸ್ತಿದೆ. ಸೀರಿಯಸ್ಲಿ ಮಾವ, ನೀವ್ ಯಾಕೋ ಖುಷಿಯಾಗಿದ್ದೀರಾ ಅಂತ ಅನಿಸ್ತಿದೆ. ಯಾಕೆ ಅಂತ ನಾನು ಕೇಳಲ್ಲ, ನಿಮಗೆ ಹೇಳಬೇಕು ಅನ್ಸ್ದಾಗ ಹೇಳಿ. ಆದ್ರೆ ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಯ್ಯೋ, ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ. ಅಮ್ಮವ್ರೆ, ಅದು ವಿಷಯ ತುಂಬಾ ದೊಡ್ಡದು ಅಮ್ಮವ್ರೆ. ಸೆಕ್ಯೂರಿಟಿ ಚಂದ್ರಣ್ಣ ಈ ಪೇಪರ್ ಓದ್ತಾ ಇದ್ದ. ಇದ್ರಲ್ಲಿ ಬಂದಿರೋದು ನೋಡಿ ನನಗೂ ಟೆನ್ಷನ್ ಆಯ್ತು ಅಮ್ಮವ್ರೆ. ಅಂಥದ್ದು ಏನಿದೆ ಅದರಲ್ಲಿ? ಒಂದು ಸಣ್ಣ ವಿಷಯಕ್ಕೂ ಲೋಕನೇ ತಲೆ ಕೆಳಗೆ ಆದಾಗ ಆಡ್ತೀಯ. ಕೊಡಿಲಿ.
ಏನ್ ಬಂದಿದೆ ಅತ್ತೆ? ಅಮ್ಮ ಏನಿದೆಲ್ಲ? ಅದು ತುಳಸಿ ತುಳಸಿ, ಪಾರ್ವತಿ ನಗರದಲ್ಲಿ ನನ್ನ ತಮ್ಮ ಇದ್ದಾನಲ್ಲಮ್ಮ, ಅದೇ ಒಂದು 2 ಸಲ ನಮ್ಮ ಮನೆಗೂ ಬಂದಿದ್ದ. ನಿನಗೆ ನೆನಪಿರ್ಬೇಕಲ್ಲ? ಹಾ, ನೆನಪಿದೆ ಅಣ್ಣ. ಅವನಿಗೆ ನಮ್ಮ ಸೊಸೆ ಮಾಡಿರೋ ಅವಾಂತರ ಗೊತ್ತಾಗಿದೆ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಮನೆಗೆ ಬಾ, ಆರಾಮಾಗಿ ಇದ್ದು ಹೋಗು ಅಂತ ಹೇಳಿದ್ದಾನಮ್ಮ. ಅಂಕಲ್, ನೆನ್ನೆ ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅನ್ಸುತ್ತೆ. ಮನೆಯಲ್ಲಿ ಬೇರೆ ಯಾವುದೋ ಟೆನ್ಷನ್ ಇತ್ತು, ಜೊತೆಗೆ ಆಫೀಸಲ್ಲೂ ಕೆಲಸ ಜಾಸ್ತಿ. ಆ ಟೆನ್ಷನಲ್ಲಿ ಏನನ್ನ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಆ ಮಾತನ್ನ ಅಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನೀವಿಲ್ಲೇ ಇದ್ದರೆ ತಾತಂಗೂ ಸಮಾಧಾನ ಆಗುತ್ತೆ. ದಯವಿಟ್ಟು ಹೋಗ್ಬಿಡಿ. ಛೇಚೆ, ಹಾಗೇನಿಲ್ಲಪ್ಪ. ಮನೆಯಿಂದ ಆಚೆ ಹಾಕಿದ ಮೇಲೆ ನಾವು ಅದೇ ಬೀದಿಲಿ ಅದು ಹೇಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತೆ? ನೀನೇ ಹೇಳು. ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗತ್ತೆ. ಅದು ಅಲ್ಲದೆ ನಾವು ಸ್ವಲ್ಪ ದಿನ ಬೇರೆ ಕಡೆ ಇದ್ದರೆ ಮನಸ್ಸಿಗೇನೋ ಒಂದು ನೆಮ್ಮದಿ ಅಂತ ಅಷ್ಟೇಪ್ಪ. ಮನೆಯಿಂದ ಆಚೆ ಹಾಕಿದಾಗ ನಮಗೆ ದಿಕ್ಕೇ ತೋಚದೇ ಇರುವಾಗ ನೀವೆಲ್ಲ ನಮಗೆಷ್ಟು ಸಹಾಯ ಮಾಡಿದ್ದೀರಿ. ಆ ಋಣನೇ ನಮ್ಮ ಮೇಲಿದೆ. ತಾತ, ಅವನ ನಿರ್ಧಾರ ಅವನು ತಗೊಂಡಿದ್ದಾನೆ. ಇದರಿಂದ ಅವನು ಖುಷಿ ಆಗೋ ಹಾಗಿದ್ರೆ ಅದನ್ನು ತಡೆಯೋ ನಾನು ಯಾರು? ನಿರ್ಧಾರ ಅಂತಲ್ಲ ದತ್ತಣ್ಣ, ತಮ್ಮ ಕರೆದಿದ್ದಾನೆ. ಬರಲ್ಲ ಅಂದ್ರೆ ಅವನಿಗೂ ಬೇಜಾರಾಗತ್ತೆ. ಆದ್ರೂ ಅಣ್ಣ, ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲಿದ್ದು ಹೋಗ್ಬೋದಾಗಿತ್ತು. ಇಷ್ಟು ವರ್ಷ ನಾವು ಎದುರು ಬದ್ರು ಮನೇಲಿದ್ರು ಒಂದೇ ಮನೆಯವ್ರ ತರ ಇದ್ವಿ. ಈಗ ನೀವಿಲ್ಲಿರಲ್ಲ ಅಂದ್ರೆ ಮನ್ಸಿಗೆ ನೋವಾಗತ್ತೆ. ಮಾವನವ್ರಿಗಂತೂ ತುಂಬಾನೇ ಕಷ್ಟ ಆಗತ್ತೆ. ತುಳಸಿ, ನಾವೇನು ಅಲ್ಲೇ ಇರೋಕೆ ಹೋಗ್ತಾ ಇಲ್ವಲ್ಲ. ಸ್ವಲ್ಪ ದಿನ ಇದ್ದು ಪರಿಸ್ಥಿತಿ ತಿಳಿ ಆದ್ಮೇಲೆ ವಾಪಸ್ ಬರ್ತೀವಿ ಬಿಡು. ಹೌದು ತುಳಸಿ, ಹೇಗೂ ಇವ್ರ ತಮ್ಮನ ಮನೆಗೆ ಕರೆದಿದ್ದಾರಲ್ಲ, ನಾವು ಅಲ್ಲಿಗೆ ಹೋಗದೆ ಎಷ್ಟೋ ವರ್ಷಗಳಾಯ್ತು. ಅಮ್ಮ, ನೀವಿಷ್ಟು ಹೇಳಿದ್ಮೇಲೆ ನಮಗೂ ಇಲ್ಲ ಅನ್ನೋದಕ್ಕೆ ಕಷ್ಟ ಆಗತ್ತೆ. ಆದ್ರಮ್ಮ, ಅಲ್ಲಿ ನಿಮ್ಗೇನಾದ್ರೂ ತೊಂದರೆ ಆದ್ರೆ ಅಥವಾ ಮುಜುಗರ ಅನ್ಸಿದ್ರೆ ಯಾವ ಕ್ಷಣನಾದ್ರೂ ನೀವಿಲ್ಲಿಗೆ ಬಂದ್ಬಿಡಿ. ನಾವ್ ಯಾವತ್ತೂ ನಿಮ್ ಪಾಲ್ಗಿದೀವಿ ಅನ್ನೋದನ್ನ ಮಾತ್ರ ಮರಿಬೇಡಿ. ತಡ ಆಯ್ತು ದತ್ತಣ್ಣ, ನಾವು ಹೊರಡ್ತೀವಿ. ತಾತ, ನಾನು ಆಡಿರೋ ಮಾತಿಂದ ಅವ್ರು ಹೊರಟ್ರು ಅಂತ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು.
ಬೇಕಿದ್ರೆ ಡೇಟ್ ಹೊಡೆದ್ಬಿಡಿ. ಈಗಾಗಲೇ ಸಂಧ್ಯಾ ಮಾಡಿರೋ ಕೆಲಸಕ್ಕೆ ಈ ಮನೇಲಿ ಯಾರ ಮುಖದಲ್ಲೂ ನಗು ಇಲ್ಲ. ಜೊತೆಲಿ ನೀವು ಇದ್ರ ಮುಖ ಸೊಪ್ಪು ಮಾಡ್ಕೊಂಡಿದ್ರೆ ನೋಡೋಕ್ಕಾಗಲ್ಲ ತಾತ. ನೀನೇ ಏನಾದರೂ ಅಂದ್ಯೋ, ಅವರೇ ಏನಾದರೂ ಅಂದ್ಕೊಂಡ್ರೋ, ಅದು ಪ್ರಶ್ನೆ ಅಲ್ಲ. ಕಾಲ ಬಂದಾಗ ಎಲ್ಲರೂ ಹೋಗ್ತಾನೇ ಇರಬೇಕು. ಎಷ್ಟೋ ವರ್ಷಗಳಿಂದ ಜೊತೆಯಲ್ಲೇ ಇದ್ದ ಆತ್ಮೀಯ ಸ್ನೇಹಿತ ಒಬ್ಬ ಇದ್ದಕ್ಕಿದ್ದ ಹಾಗೆ ದೂರ ಹೋದ ಅಂದರೆ ಮನಸ್ಸಿಗೆ ಬೇಜಾರಾಗೋದು ಸಹಜ ಅಲ್ವಾ? ನೀವೆಲ್ಲ ಕೆಲಸ, ತಿರುಗಾಟ, ಮೊಬೈಲು ಅಂತ ಕಾಲ ಕಳೆದು ಬಿಡ್ತೀರಿ. ಆದರೆ ನಮಗೆ ನಮ್ಮ ವಯಸ್ಸಿನವರು, ನಮ್ಮ ಥರದ ಮನಸ್ಸಿನವರು ನಮ್ಮ ಜೊತೆಯಲ್ಲಿ ಇರಬೇಕು ಅನಿಸುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ತುಳಸಿಯವ್ರ ಬಗ್ಗೆ ಕೇಳಿದ್ರೆ ಏನು ಅನ್ಕೋತಾರೋ? ಯಾವಾಗಲೂ ಅವ್ರ ಬಗ್ಗೆನೇ ವಿಚಾರಿಸ್ತಿರ್ತೀನಿ ಅನ್ಸುತ್ತೇನೋ. ಏನ್ ಸರ್, ಏನಾದರೂ ಸಮಸ್ಯೆನಾ? ಟೆನ್ಷನ್ ಎಲ್ಲಿದ್ದೀರಾ? ಏನೂ ಇಲ್ವಲ್ಲ, ಏನೋ ಪೇಪರ್ ವರ್ಕ್ ಇತ್ತು, ಸಮಸ್ಯೆ ಏನೂ ಇಲ್ಲ. ನಾನೇನಾದ್ರೂ ಹೆಲ್ಪ್ ಮಾಡಲಾ ಸರ್? ಬೇಡ ಮ್ಯಾಗಿ, ಜಾಸ್ತಿ ಏನೂ ಇಲ್ಲ. ಹಾ, ಬಿಸಿ ಬಿಸಿ ರುಚಿ ರುಚಿ ಬಿಸಿಬೇಳೆ ಬಾತ್ ಸವಿಯಕ್ಕೆ ಸಿದ್ಧ, ತಗೊಳ್ಳಿ ಸರ್. ಸವಿಯೋಕೆ ಸಿದ್ಧ ಅಂತೆ. ಈ ತರ ಸುಡ್ಸಾರದ್ನ ಸವಿತಾ ಇದ್ರೆ ನಾಲ್ಗೆ ಸೌದೋಗುತ್ತಷ್ಟೇ. ಸುಮ್ಮನೆ ತಲೆ ತಿನ್ಬೇಡ. ಹಾ, ಈಗ ತಾನೇ 8 ದೋಸೆ ತಿಂದಿದ್ದೀನಿ. ತಲೆ ತಿನ್ನಕ್ಕೆ ಜಾಗ ಇಲ್ಲ. ನಡಿ ನಡಿ. ಮ್ಯಾಗಿ ಸರ್, ಅದು ಏನಿಲ್ಲ ಬಿಡು. ಹೇಳಿ ಸರ್. ಇಲ್ಲ, ಏನಿಲ್ಲ. ಸರ್, ತುಳಸಿ ಮೇಡಮ್ ಬಸ್ಸಲ್ಲಿ ಬರ್ತಾರಂತೆ, ಸ್ವಲ್ಪ ತಡ ಆಗತ್ತಂತ ಮೆಸೇಜ್ ಮಾಡಿದ್ರು. ಹೇಗಿದ್ರೂ ತಡ ಆಗುತ್ತೆ ಅಂತಾಯ್ತು. ಸೀದಾ ಅಲ್ಲಿಗೆ ಬರೋಕೆ ಹೇಳಿದ್ರೆ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೋಬೋದಲ್ವಾ? ತುಳಸಿಯವರೇ, ಪಂಚಮುಖಿ ಗಣೇಶ ದೇವಸ್ಥಾನಕ್ಕೆ ಬನ್ನಿ. ಅಫೇ, ನೀನು ಸದ್ಯ ಕೊನೆಗೂ ನೀವು ಸಿಕ್ಕಿದ್ರಿ. ನೆನ್ನೆ ನಿಮ್ಮ ನೋಡಿದೆ, ನೀವು ಕ್ಯಾಬಲ್ಲಿ ಹೋಗುವಾಗ ಮೇಡಮ್ ಅಂತ ಕೂಗ್ದೆ, ನಿಮಗೆ ಕೇಳಿಸಿಲ್ಲ ಅನ್ಸತ್ತೆ. ಅಯ್ಯೋ ಹೌದಾ, ನನಗೆ ಗೊತ್ತಾಗ್ಲೇ ಇಲ್ಲ ನೋಡು. ಹೇಗಿದ್ಯಾ ನೀನು? ಪರವಾಗಿಲ್ಲ. ಬನ್ನಿ, ನಾನೇ ನಿಮ್ಮನ್ನ ಕಾರಲ್ಲಿ ಡ್ರಾಪ್ ಮಾಡ್ತೇನೆ. ಕೆಫೆಗೆ ಬರೋಕ್ ಮುಂಚೆ ಪಂಚಮುಖಿ ಗಣೇಶನ್ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನಕ್ಕೆ ಯಾಕೆ ಕರೆದಿರ್ಬೋದು? ಏನಾದರೂ ಸಮಸ್ಯೆನಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೇನೆ. ಸಮಸ್ಯೆ ಏನೂ ಇಲ್ಲಪ್ಪ. ನಾನು ಕೆಲ್ಸಕ್ಕೆ ಹೊರಟಿದ್ದೆ, ಆದ್ರೆ ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಬನ್ನಿ ಅಂದ್ರು. ನಾನು ಅಲ್ಲಿಗೆ ಹೋಗಿ ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನಕ್ಕಂತ ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ಅಲ್ಲಿಗೆ ಡೈರೆಕ್ಟ್ ಬಸ್ ಇದೆ, ನಾನು ಹೋಗ್ತೀನಿ. ನಿಮಗೆ ಬರೋಕ್ಕೆ ಮುಜುಗರ ಅನ್ಸುತ್ತೆ. ನಿಮ್ಮ ಬಸ್ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ, ಸರಿನಾ? ಬಂದಾಗ್ಲೇ ಹೇಗಿದೆಯಾ ಅಂತ ಕೇಳ್ದೆ. ಪರವಾಗಿಲ್ಲ ಅಂತಂದೆ. ಅಂದ್ರೆ ಯಾವತ್ತಿನ ತರ ಆರಾಮಾಗಿಲ್ಲ ಅಂತ ತಾನೆ? ಯಾಕೇನಾಯ್ತು? ತಾತ ನಿನಗೆ ಅವತ್ತೇ ಹೇಳಿದ್ದಾರೆ, ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಅಂತ. ಮಾಧವ್ ಸರ್ ಮತ್ತೆ ನಮ್ಮಮ್ಮನ ಮಧ್ಯೆ ಇರೋ ಸಂಬಂಧ ಏನು ಅನ್ನೋದು ನಮ್ಗೆ ಗೊತ್ತು, ಅವ್ರಿಗೂ ಗೊತ್ತು.
ನಿನ್ನ ಮಾತಿಂದ ಆಗಲಿ ಅಥವಾ ನಿನ್ನಂತ ಯಾರೋ ಜಾಬ್ಲೆಸ್ ಜರ್ನಲಿಸ್ಟ್ ಬರ್ದಿರೋ ಆರ್ಟಿಕಲಿಂದ ಆಗಲಿ ಅವ್ರ ಮೇಲೆ ನಮಗಿರೋ ಒಳ್ಳೆ ಭಾವನೆ ಬದಲಾಗಲ್ಲ. ಭಲೆ ಸಿರಿ, ಇಷ್ಟಾದ್ಮೇಲೂ ನೀನ್ ನಿಮ್ಮ ಅತ್ತೆನೇ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂದ್ರೆ ಮೆಚ್ಬೇಕಾಗಿರೋದೇ ನಿನ್ನ. ನಂದಿನಿ, ಇನ್ನು ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ನೀವಿಷ್ಟು ದಿನ ನಮ್ಮ ಮನೆಗೆ ಬಂದು ಏನು ಮಾತಾಡಿದ್ರು ನಾನೇನು ಹೇಳ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ವೈಫ್ ಅನ್ನೋ ಕಾರಣಕ್ಕೆ ಸುಮ್ಮನಿದ್ರೆ ಪ್ರಾಬ್ಲಮ್ ಮತ್ತೆ ಜಾಸ್ತಿ ಆಗ್ತಾ ಇದೆಯಲ್ಲ. ಇದು ನಮ್ಮನೆ ಪರ್ಸನಲ್ ವಿಚಾರ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನೀವು ಇದರಲ್ಲಿ ತಲೆ ಹಾಕೋ ತೊಂದರೆ ತಗೋಬೇಡಿ. ಸಮರ್, ನೀವ ಹೀಗೆ ಮಾತಾಡ್ತಿರೋದು? ನಿಮ್ ಪರ್ಸನಲ್ ವಿಷಯ ಆದ್ರೆ ನಾನ್ ಸುಮ್ಮನೆ ಇರ್ಬೇಕು, ಅದೇ ನಮ್ಮ ಅತ್ತೆ ಮಾವ ಈ ಮನೇಲಿದ್ರೆ ಅದು ನಮ್ಮ ಪರ್ಸನಲ್ ವಿಷಯ ಆಗಲ್ವಾ? ಶೇಷು ಅಂಕಲ್, ಗೋದಾವರಿ ಆಂಟಿ ಬೆಳಿಗ್ಗೆನೇ ಅವ್ರ ತಮ್ಮನ ಮನೆಗೆ ಹೋಗಾಯ್ತು. ಸೊ ಎದುರು ಬದ್ರು ಮನೆಯವರಾಗಿ ಸಹಾಯ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲ ಸುಮ್ಮನಿದ್ ಬೇಡ. ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದ್ ಬೇಡ. ಅರ್ಥ ಆಯ್ತಲ್ವ ನಂದಿನಿ ಅವ್ರೆ? ಹಲೋ ದತ್ತಾತ್ರೇಯ ಅವರೇ, ಅದೇನೋ ನಮ್ಮ ಅತ್ತೆ ಮಾವಂಗೆ ಆಶ್ರಯ ಕೊಡ್ತೀನಿ ಅಂದಿದ್ರಿ, ಇವಾಗ ಅವ್ರು ಇಲ್ಲಿಲ್ಲ ಅಂತಿದ್ದೀರಾ? ಎಲ್ಲೋ ಹೋಗಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಗಂಡ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅವಾಗ ನಾನು ನಿಮ್ ಕಡೆನೆ ಬೆರಳು ಮಾಡಿ ತೋರಿಸ್ತೀನಿ, ನೆನ್ಪಿರ್ಲಿ. ಸೀರಿಯಸ್ಲಿ ಇದು ಪೇಪರ್ನಲ್ಲಿ ಬರುವಂತ ದೊಡ್ಡ ವಿಷಯನ? ತುಳಸಿಗೆ ಈ ವಿಷಯ ಗೊತ್ತಾಗಿರೋಲ್ಲ. ತುಳಸಿ ಈಗ ತಾನೇ ಹುಷಾರಾಗ್ತಿದ್ದಾಳೆ. ಈ ವಿಷಯ ಈಗಲೇ ಅವಳಿಗೆ ಗೊತ್ತಾಗೋದು ಬೇಡ. ಇಷ್ಟಾದ ಮೇಲೂ ಸುದ್ದಿ ಆದರೆ ಭಾವನ್ ಕಡೆಯಿಂದ ನಾನೇ ಒಂದು ಇಂಟರ್ವ್ಯೂ ಅರೇಂಜ್ ಮಾಡಿಸ್ತೀನಿ. ಅವರೇ ಎಲ್ಲ ಕ್ಲಿಯರಾಗಿ ಹೇಳಿಬಿಟ್ರೆ ಅವ್ರ ಬಗ್ಗೆ ಯಾರೂ ಕೆಟ್ಟದಾಗ ಮಾತಾಡಲ್ಲ, ಎಲ್ಲರೂ ಬಾಯಿ ಮುಚ್ತಾರೆ. ಥ್ಯಾಂಕ್ಸ್ ಅತ್ತೆ. ಏನೇ ಸಮಸ್ಯೆ ಬಂದರೂ ನೀವೆಷ್ಟು ನಾಜೂಕಾಗಿ ಹ್ಯಾಂಡಲ್ ಮಾಡ್ತೀರೋ ಇದನ್ನು ಹಾಗೆ ಮಾಡಿದ್ರಿ. ನೀವಿಲ್ಲ ಅಂದಿದ್ರೆ ಇದು ಏನಾಗ್ತಿತ್ತೋ ಏನೋ. ಇಂಥ ಅವಕಾಶನ ಈ ಶಾರ್ವರಿ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಈ ವಿಷಯ ನಮ್ಮ ಮಧ್ಯೆನೇ ಇರಲಿ ಅಂತ ಕೇಳ್ತಿದ್ದೀನಿ. ಆ ಫೋಟೋದಲ್ಲಿ ಭಾವನ್ ಜೊತೆ ಇರೋರು ನಿನ್ನ ಫ್ರೆಂಡು ಸಿರಿಯವರತ್ತೆ, ಅದೇ ಭಾವನ್ ಕೆಫೆಯಲ್ಲಿ ಕೆಲಸ ಮಾಡ್ತಾರಲ್ಲ ತುಳಸಿ, ಅವರೇ ಅಲ್ವಾ? ಹೌದತ್ತೆ. ಸಿರಿ ಅತ್ತೆ ಅಂದ್ರೆ ನಮ್ಮ ಎಂಪ್ಲಾಯಿ ಸಮರ್ ತಮ್ಮನ? ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅತ್ತೆ. ಹೀಗೆಲ್ಲ ಆಗಿ ಅವರಿಬ್ರು ಫ್ರೆಂಡ್ಶಿಪ್ ಮುರಿದು ಹೋಗೋಕೆ ಆಗದೆ ಇದ್ರೆ ಸಾಕು. ನನಗೆ ಬೇಕಾಗಿರೋದು ಅವ್ರ ಫ್ರೆಂಡ್ಶಿಪ್ ಮುರಿದು ಬೀಳೋದೇನೆ ಪೂರ್ಣಿ. ಸಾಲದಕ್ಕೆ ಈಗ ಅಭಿಮನ್ಸಲ್ಲೂ ಬೆಂಕಿ ಹೊತ್ತಿಸಿದ್ದೀನಿ. ಮುಂದೇನಾಗ್ತೆ ನೋಡ್ತಿರು. ಇವತ್ತು ತುಳಸಿಯವ್ರ ಹತ್ರ ಎಲ್ಲ ಹೇಳ್ಕೋಬೇಕು ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್ ಮಧ್ಯೆ ಮುಚ್ಚುಮರೆ ಇರಬಾರ್ದು ಅಂತ ಅವರೇ ಹೇಳಿದ ಮೇಲೆ ನಾನಿದನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ಅವ್ರಿಗೆ ಮೋಸ ಮಾಡಿದಾಗುತ್ತೆ. ಅದಕ್ಕೆ ಸತ್ಯ ಹೇಳ್ಬಿಡ್ತೀನಿ ಇವತ್ತು. ಆದರೆ ಅದರಿಂದ ನಮ್ಮ ಸ್ನೇಹಕ್ಕೆ ಯಾವುದೇ ಧಕ್ಕೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.
ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾಧವ್ ಅವರೇ? ಪ್ರಸಾದ ತಗೊಳ್ಳಿ. ಇಲ್ಲಿಗೆ ಬರಕ್ ಹೇಳಿದ್ರಿ, ಏನ್ ವಿಶೇಷ ಅಂತ ಕೇಳಿದೆ, ನೀವು ಹೇಳಲೇ ಇಲ್ಲ. ಯಾಕೆ ಒಂಥರ ಇದ್ದೀರಾ? ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ತುಳಸಿ ಸರ್. ಮತ್ತೆ ಇಷ್ಟೊತ್ತಲ್ಲಿ ಇಲ್ಲಿ ಇವತ್ತು ಹೇಳಲೇಬೇಕು ಅಂತ ಎಷ್ಟೆಲ್ಲ ರೆಡಿಯಾಗಿದ್ದೆ, ಆದರೆ ಇವರನ್ನ ನೋಡ್ತಿದ್ದ ಹಾಗೆ ಧೈರ್ಯನೇ ಬರಲ್ಲ. ವಿಷಯ ಗೊತ್ತಾದ್ಮೇಲೆ ಇವ್ರು ನನ್ನ ಏನು ಅನ್ಕೋತಾರೋ? ಅಕಸ್ಮಾತ್ ನಮ್ಮ ಸ್ನೇಹನೇ ಮುರಿದೋದ್ರೆ? ಮಾಧವ್ ಅವರೇ, ಹೇಳ್ಕೊಳ್ಳೋ ಅಂತ ವಿಷಯ ಅಲ್ವಾ? ಹಾಗೇನಿಲ್ಲ ತುಳಸಿ ಅವರೇ, ಅದು ಇಷ್ಟೊಂದು ಜನ ಬರ್ತಿದ್ದಾರೆ, ನಮ್ಮ ಕಡೆನೇ ನೋಡ್ತಿದ್ದಾರೆ. ಈಗ ಈ ವಿಷಯ ಮಾತಾಡೋದು ಸರಿಯಲ್ಲ ಅನ್ನಿಸ್ತಿದೆ. ಏನಾಯ್ತು? ಏನಿಲ್ಲ, ಸುಮ್ಮನೆ ಹಾಗೆ ಇಲ್ಲಿಗೆ ಬರಬೇಕು ಅನ್ನಿಸ್ತು. ನೀವು ಹೇಗಿದ್ರು ಕೆಫೆಗೆ ಬಂದಿರಲ್ವಲ್ಲ, ನಾನೊಬ್ಬನೇ ಯಾಕೆ ಬರೋದು, ನಿಮಗೂ ಬರಕ್ಕೆ ಹೇಳಿದೆ. ದೇವರು ಅವನ ಸನ್ನಿಧಾನಕ್ಕೆ ಅವನಿಗೆ ಕರ್ಸ್ಕೊತಾನಂತೆ. ಇವತ್ತು ನಾವು ಇಲ್ಲಿಗೆ ಬರಬೇಕು ಅಂತಿತ್ತು ಅನ್ಸುತ್ತೆ, ಬಂದಿದ್ದೀವಿ. ಹೊರಡೋಣವಾ? ಯಾಕೆ ಇವತ್ತೆಲ್ಲ ಹೀಗೆ ನೋಡ್ತಿದ್ದಾರೆ? ಯಾವಾಗಲೂ ಸೆಲ್ಫಿ ಕೇಳೋರು ಇವತ್ತು ವಿಚಿತ್ರವಾಗಿ ನೋಡ್ಕೊಂಡು ಹೋಗ್ತಿದಾರಲ್ಲ. ಖಂಡಿತ ನನಗೆ ಕಷ್ಟ ಅನ್ಸಲ್ಲ. ದಿನ ಬಸ್ಸಲ್ಲಿ ಓಡಾಡ್ತಾ ಇದ್ರೆ ಎಷ್ಟೋ ಥರದ ಜನ ನೋಡ್ಬೋದು, ಪ್ರತಿದಿನ ಹೊಸ್ತನ್ ಕಲಿಬೋದು. ಸರಿ, ನಿಮ್ಗೆ ಅದೇ ಇಷ್ಟ ಅಂದರೆ ನಿಮ್ಮ ಇಷ್ಟ. ಬೆಳಿಗ್ಗೆ ಹೇಗೂ ಬಸ್ಸಲ್ಲಿ ಬಂದಿದ್ದೀರಾ, ಈಗ ನಾನೇ ನಿಮ್ಮನ್ನ ಮನೆಗೆ ಬಿಡ್ತೀನಿ, ಬನ್ನಿ. ಅಯ್ಯೋ ಪರವಾಗಿಲ್ಲ, ನಾನು ಬಸ್ಸಲ್ಲೇ ಹೋಗ್ತೀನಿ, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ನನಗೇನು ತೊಂದರೆ ಇಲ್ಲ. ನನಗೆ ಮಯೂರ ಹೋಟ್ಲಲ್ಲಿ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಅದು ಹೇಗೂ ನಿಮ್ಮ ಮನೆಗೆ ಹೋಗೋ ದಾರಿಲೇ ಇರೋದಲ್ವಾ. ಅಲ್ಲ, ನಿಮಗೆ ಫಿಲ್ಟರ್ ಕಾಫಿ ಬೇಕು ಅಂದಿದ್ರೆ ನಾನು ಇಲ್ಲೇ ಮಾಡ್ಕೊಡ್ತಿದ್ದೆ. ನಮ್ಮ ಕೆಫೆಲ್ ಕಾಫಿ ಕುಡಿದ್ರೆ ಅದು ಬೇರೆ ಥರ ಫೀಲ್ ಕೊಡೋದಿಲ್ಲ. ಆಂಬಿಯನ್ಸ್ ಬದಲಾದರೆ ಅದು ರುಚಿನೂ ಬೇರೆ ಥರ ಇರುತ್ತೆ. ಕೆಫೆಯಲ್ಲಿ ಓನರ್ ಆಗಿ ಕಾಫಿ ಕುಡಿಯೋದಕ್ಕಿಂತ ಯಾವುದಾದ್ರೂ ಚಿಕ್ಕ ಹೋಟ್ಲಲ್ಲಿ ಕಾಫಿ ಕುಡಿಯೋದು ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಲೇಟ್ ಮಾಡಲ್ಲ ನಿಮಗೆ, ಕಾಫಿ ಕುಡಿದ ತಕ್ಷಣ ಮನೆಗೆ ಹೋಗ್ಬೋದಂತೆ. ಓಕೆನಾ? ಸರಿ ಮಾಧವ್ ಅವರೇ. 4 ಗಂಟೆಗೆ ಫಿಸಿಕಲ್ ಆಗಿ ಮೀಟಿಂಗ್ ಅಟೆಂಡ್ ಆಗೋದು ಕಷ್ಟ. ಮೇಕ್ ಇಟ್ ಆನ್ಲೈನ್. ಶೋರ್ ಸರ್. ಬಾವಿ ಕೂತ್ಕೋ, ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಓಕೆ, ಕೂತ್ಕೋ ಮಾತಾಡೋಣ. ಕೂತ್ಕೊಂಡು ಮಾತಾಡೋಷ್ಟು ಕೂಲ್ ವಿಷಯ ಅಲ್ಲ. ಓಕೆ ಸರ್, ನಾಚೆ ಇರ್ತೀನಿ. ಬೆಳಿಗ್ಗೆ ಪೇಪರಲ್ಲಿ ಬಂದಿದ್ದ ವಿಷಯಕ್ಕೆ ಅಪ್ಸೆಟ್? ಸೀರಿಯಸ್ಲಿ ಅಭಿ, ನನ್ಗೆ ಅವ್ರ ಮೇಲೆ ಎಷ್ಟೇ ಕೋಪ ಇದ್ರು ದ್ವೇಷ ಇದ್ರು, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಹಿಮ್. ಡಿಸ್ಗಸ್ಟಿಂಗ್. ಬಟ್ ಯು ಡೋಂಟ್ ವರಿ, ಚಿಕ್ಕಮ್ಮ ಎಲ್ಲ ನೋಡ್ಕೋತಾರೆ. ಸಾರಿ, ನನ್ನ ಫ್ಯಾಮಿಲಿ ವಿಚಾರ ಡಿಸ್ಕಸ್ ಮಾಡೋದಕ್ಕೆ ಬಂದಿಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಟು ಡಿಸ್ಕಸ್ ಯೂಸ್ಲೆಸ್ ಟಾಪಿಕ್ಸ್. ನನಗೆ ಗೊತ್ತಾಗಲಿಲ್ಲ, ಹೇಳು. ನಂದೇ ಓನ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ನಂಗೆ ತುಂಬ ಡ್ರೀಮ್ಸ್ ಇತ್ತು. ಆದರೆ ನೀವು ಇದಕ್ಕೆ ಇಂಟರ್ಫಿಯರ್ ಆಗಿರೋದ್ರಿಂದ
ಪ್ರೈವೇಟ್ ಇನ್ವೆಸ್ಟಿಗೇಟರ್ಸ್ನ ಬಿಟ್ಟಿದ್ರಿಂದ ನನ್ನ ಇನ್ವೆಸ್ಟರ್ಸ್ ನನಗೆ ಕೈ ಕೊಡೋ ಹಾಗಾಯ್ತು. ಈಗೇನು ಆಗಿಲ್ಲ ಅಭಿ, ಯು ಕ್ಯಾನ್ ಸ್ಟಾರ್ಟ್ ಇಟ್ ಅಗೇನ್. ನೋ, ಐ ಕಾಂಟ್. ದಟ್ ಐಡಿಯಾ ಇಸ್ ನೋ ಮೋರ್ ವಿತ್ ಮೀ. ಬೇರೆ ಏನಾದರೂ ಮಾಡ್ಬೋದಲ್ಲ ಅಭಿ? ಆಗ್ಲೂ ನೀನು ಸುಮ್ಮನೆ ಇಲ್ಲದೆ ಇದ್ರೆ ನಾನೇನು ಮಾಡಲಿ? ಮೈ ಗಾಡ್, ನನಗೆ ನಿನ್ನ ಗ್ರೋತ್ ಇಂಪಾರ್ಟೆಂಟ್ ಕಣ. ಹೌದಲ್ವಾ? ಯು ವಾಂಟ್ ಮೈ ಗ್ರೋತ್ ಅಲ್ವಾ? ಹಾಗಾದ್ರೆ ಈ ಕಂಪ್ನಿನ ಪೂರ್ತಿ ನನಗೆ ಬಿಟ್ಕೊಡು. ರೀ ಏನ್ರಿ ನೋಡ್ತಾ ಇದ್ದೀರಾ? ಬೇಗ ಬೇಗ ಟೇಬಲ್ ಓಡಿಸ್ರಿ. ಹೇಳಿ ಮಾಧವ್ ಅವರೇ. ಏನಿಲ್ಲ ತುಳಸಿ ಅವರೇ, ಅದು ಫ್ರೆಂಡ್ ಆಗಿ ಕೆಫೆಯಿಂದ ಆಚೆ ನಿಮ್ಮ ಜೊತೆ ಸ್ವಲ್ಪ ಕಾಲ ಕಳೆಯೋಣ ಅನಿಸ್ತು ಅಷ್ಟೇ. ಹೊರಡೋಣ. ಹಾಂ ಸರಿ. ಅಯ್ಯೋ ಮಾಧವ್ ಅವರೇ, ಹುಷಾರು, ನೋಡ್ಕೊಂಡು ಹೇಳ್ಬೇಕಲ್ವಾ? ಏನೂ ಆಗಿಲ್ಲ. ನೀವು ಒಂದೆರಡು ನಿಮಿಷ ಸ್ಕೂಟ್ರ್ ಹತ್ರ ವೆಯ್ಟ್ ಮಾಡ್ತೀರಿ, ನಾನು ಕೈ ತೊಳ್ಕೊಂಡು ಬರ್ತೇನೆ. ಯಾರು ಸಿಕ್ಕಿದ್ರು ಅಂತ ಕೇಳ್ಬೋದಾ? ಯಾಕೆ ತುಳಸಿ ಅವರೇ? ಏನೂ ಇಲ್ಲ, ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನು ಸಮಸ್ಯೆ ಇಲ್ಲ ತಾನೆ? ಹಾಗೇನಿಲ್ಲ ತುಳಸಿ ಅವರೇ. ದೇವಸ್ಥಾನಕ್ಕೆ ಹೋದ್ರೂ ಹೇಳೋಕ್ಕಾಗಲಿಲ್ಲ, ಇಲ್ಲೂ ಆಗಲಿಲ್ಲ. ಶೇಷು ಅವರನ್ನು ನೋಡಿದ ಮೇಲೆ ಯಾಕೋ ಏನು ಹೇಳ್ಕೊಳ್ಳೋದು ಬೇಡ ಅನ್ನಿಸ್ತು. ಆದರೆ ಅವರನ್ನು ನೋಡಿ ನನ್ನ ಮನಸ್ಸಿಗೆ ನೋವಾಗದನ್ನ ನೀವು ಹೇಗೆ ಪತ್ತೆ ಮಾಡಿಬಿಟ್ರಲ್ಲ. ನನ್ನ ಇಷ್ಟೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಸ್ನೇಹನ ಮೀರಿದ ಭಾವನೆ ಇದೆ ಅನ್ನೋದು ಅರ್ಥನೇ ಆಗ್ತಿಲ್ವಲ್ಲ.